ಅಂಗೊಂಡಹಳ್ಳಿಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಅಜ್ಜಿ ಎಂಬವರು ಇದ್ದರು. ಆ ಅಜ್ಜಿ ತುಂಬಾ ಹಾಸ್ಯಪ್ರಿಯರು, ಆದರೆ ಸ್ವಲ್ಪ ಕುತೂಹಲವೂ ಹೆಚ್ಚು. ಹಳ್ಳಿಯ ಎಲ್ಲರಿಗೂ ಅವಳು ಇಷ್ಟ, ಏಕೆಂದರೆ ಅವಳು ಯಾವಾಗಲೂ ಹೊಸದನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದಳು. ಒಂದು ದಿನ ಅವಳ ಮೊಮ್ಮಗ ರಾಹುಲ್ ನಗರದಿಂದ ಮನೆಗೆ ಬಂತು. ಅವನು ತನ್ನ ಹಳೆಯ ಸ್ಮಾರ್ಟ್ಫೋನ್ ಅನ್ನು ಅಜ್ಜಿಗೆ ಕೊಟ್ಟ. ಅಜ್ಜಿ, ಇದರಲ್ಲಿ ಎಲ್ಲವೂ ಸಿಗುತ್ತೆ. ನೀನು ಏನಾದ್ರೂ ಕೇಳಿದ್ರೆ ಇದು ಹೇಳುತ್ತೆ. ಅಜ್ಜಿ ಕಣ್ಣಲ್ಲಿ ಹೊಳಪು ಮೂಡಿತು. ಅಯ್ಯೋ, ಇದು ಮಾತಾಡುತ್ತಾ ಎಂದು ಕೇಳಿದಳು. ಹೌದು ಅಜ್ಜಿ, ನೀನು ಗೂಗಲ್ ಅಂತ ಹೇಳಿ ಪ್ರಶ್ನೆ ಕೇಳು ಎಂದ ರಾಹುಲ್. ಆ ದಿನದಿಂದ ಅಜ್ಜಿ ಮತ್ತು ಫೋನ್ ನಡುವೆ ಹೊಸ ಸ್ನೇಹ ಶುರುವಾಯಿತು. ಮೊದಲ ದಿನ ಅಜ್ಜಿ ಫೋನ್ ಹಿಡಿದು, ಗೂಗಲ್, ನನ್ನ ಕೋಳಿ ಏಕೆ ಕೂಗುತ್ತೆ ಎಂದು ಕೇಳಿದಳು. ಫೋನ್ ಉತ್ತರಿಸಿತು, ಕೋಳಿ ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ಕೂಗುತ್ತದೆ. ಅಜ್ಜಿ ತಲೆ ಅಡ್ಡಾಡಿದಳು. ಹೌದಾ? ಅಂದ್ರೆ ಇದು ನಮ್ಮ ರಾಮನಿಗಿಂತ ಹೆಚ್ಚು ಗೊತ್ತು. ಮುಂದಿನ ದಿನ ಅಜ್ಜಿ ಇನ್ನೂ ಹೊಸ ಪ್ರಶ್ನೆ ಕೇಳಿದಳು. ಗೂಗಲ್, ನನ್ನ ಗಂಡ ಯಾಕೆ ನನ್ನ ಮಾತು ಕೇಳೋದಿಲ್ಲ? ಫೋನ್ ಕೆಲವು ಕ್ಷಣ ನಿಂತು, ನಂತರ ಹೇಳಿತು, ದಯವಿಟ್ಟು ಪ್ರಶ್ನೆಯನ್ನು ಮತ್ತೆ ಸರಿಯಾಗಿ ಕೇಳಿ. ಅಜ್ಜಿ ಕೋಪದಿಂದ, ಇದಕ್ಕೂ ಉತ್ತರ ಇಲ್ಲ ಅಂದ್ರೆ ಇದು ಯಾವ ಸ್ಮಾರ್ಟ ಎಂದು ಕೂಗಿದಳು. ಒಂದು ದಿನ ಅಜ್ಜಿ ಯೂಟ್ಯೂಬ್ ನೋಡೋದು ಕಲಿತುಕೊಂಡಳು. ಅವಳು ಅಡುಗೆ ವಿಡಿಯೋ ನೋಡುತ್ತಿದ್ದಳು. ಇಂದು ನಾನು ಪಿಜ್ಜಾ ಮಾಡ್ತೀನಿ ಎಂದು ಘೋಷಿಸಿದಳು. ಹಳ್ಳಿಯವರು ಎಲ್ಲರೂ ಬೆರಗಾದರು. ಅಜ್ಜಿ ಪಿಜ್ಜಾ. ಅಜ್ಜಿ ವಿಡಿಯೋ ನೋಡುತ್ತಾ ಹಿಟ್ಟನ್ನು ತಯಾರಿಸುತ್ತಿದ್ದಳು. ಆದರೆ ಅವಳು ಎಲ್ಲ ಪದಾರ್ಥಗಳನ್ನು ತಪ್ಪಾಗಿ ಹಾಕಿದಳು. ಸಕ್ಕರೆ ಬದಲು ಉಪ್ಪು, ಟೊಮ್ಯಾಟೊ ಸಾಸ್ ಬದಲು ಚಟ್ನಿ ಪಿಜ್ಜಾ ರೆಡಿಯಾಯಿತು. ಆದರೆ ಅದು ತುಂಬಾ ವಿಚಿತ್ರವಾಗಿ ಕಾಣುತ್ತಿತ್ತು. ಮೊಮ್ಮಗ ರಾಹುಲ್ ಒಂದು ತುಂಡು ತಿಂದ ಕೂಡಲೇ ಮುಖ ಬಿಚ್ಚಿದ. ಅಜ್ಜಿ, ಇದು ಪಿಜ್ಜಾ ಅಲ್ಲ, ಇದು ಹೊಸ ಆವಿಷ್ಕಾರ. ಅಜ್ಜಿ ನಕ್ಕು. ಹೌದು, ಇದು ಹಳ್ಳಿ ಪಿಜ್ಜಾ ಎಂದಳು. ಒಂದು ದಿನ ಅಜ್ಜಿ ವಾಟ್ಸಾಪ್ ಬಳಸಲು ಶುರು ಮಾಡಿದಳು. ಅವಳು ಹಳ್ಳಿಯ ಎಲ್ಲರಿಗೂ ಮೆಸೇಜ್ ಕಳುಹಿಸಿದಳು. ನಾಳೆ ನನ್ನ ಮನೆಗೆ ಬನ್ನಿ, ಉಚಿತ ಊಟ. ಮುಂದಿನ ದಿನ ಸಂಪೂರ್ಣ ಹಳ್ಳಿ ಅಜ್ಜಿಯ ಮನೆ ಮುಂದೆ ಸೇರಿತು. ಅಜ್ಜಿ ಆಶ್ಚರ್ಯದಿಂದ, ಇಷ್ಟು ಜನ ಯಾಕೆ ಬಂದಿದ್ದಾರೆ? ಒಬ್ಬನು ಹೇಳಿದ, ಅಜ್ಜಿ, ನೀವೇ ಕರೆದಿರಿ. ಅಜ್ಜಿ ತಲೆ ಹಿಡಿದು, ಅಯ್ಯೋ, ನಾನು ಒಬ್ಬರಿಗೆ ಕಳಿಸೋದು ಎಲ್ಲರಿಗೂ ಹೋಗಿತ್ತಾ? ಆ ದಿನ ಅಜ್ಜಿ ತಡಕಾಡುತ್ತಾ ಎಲ್ಲರಿಗೂ ಊಟ ಮಾಡಬೇಕಾಯಿತು. ಒಂದು ದಿನ ಅಜ್ಜಿ ಫೋನ್ಗೆ ಮಾತನಾಡುತ್ತಾ, ಗೂಗಲ್, ನನಗೆ ಹಾಡು ಹಾಡು ಎಂದಳು. ಫೋನ್ ಹಾಡು ಹಾಕಿತು. ಅಜ್ಜಿ ಕುಣಿಯಲು ಶುರು ಮಾಡಿದಳು. ಹಳ್ಳಿಯವರು ನೋಡಿ ನಕ್ಕರು. ನಮ್ಮ ಅಜ್ಜಿ ಈಗ ಫುಲ್ ಮೋಜು ಆದರೆ ಒಂದು ದಿನ ದೊಡ್ಡ ಗೊಂದಲ ಆಯಿತು. ಅಜ್ಜಿ, ಓಕೆ ಗೂಗಲ್ ಅಂತ ಹೇಳಿ, ನನ್ನ ಮೇಕೆ ಎಲ್ಲಿದೆ ಎಂದು ಕೇಳಿದಳು. ಅದೇ ಸಮಯದಲ್ಲಿ ಹಳ್ಳಿಯ ಒಬ್ಬ ಹುಡುಗ ಮೇಕೆ ಮಾರುಕಟ್ಟೆ ವಿಡಿಯೋ ನೋಡುತ್ತಿದ್ದ. ಫೋನ್ ಆ ವಿಡಿಯೋ ಪ್ಲೇ ಮಾಡಿತು. ಅಜ್ಜಿ ಅಚ್ಚರಿಪಟ್ಟು, ಅಯ್ಯೋ, ನನ್ನ ಮೇಕೆ ಟಿವಿಯಲ್ಲಿ ಹೇಗೆ ಬಂತು ಎಂದು ಕೂಗಿದಳು. ಹಳ್ಳಿ ಜನ ಎಲ್ಲರೂ ನಕ್ಕುಬಿದ್ದರು. ಇನ್ನೊಂದು ದಿನ ಅಜ್ಜಿ ಗೂಗಲ್ಗೆ ಕೇಳಿದಳು, ನಾನು ಹೇಗೆ ಯಂಗಾಗಬೇಕು? ಫೋನ್ ಉತ್ತರಿಸಿತು, ಆರೋಗ್ಯಕರ ಆಹಾರ ತಿನ್ನಿರಿ, ವ್ಯಾಯಾಮ ಮಾಡಿ. ಅಜ್ಜಿ ತಕ್ಷಣ ಓಡಲು ಶುರು ಮಾಡಿದಳು. 5 ನಿಮಿಷ ಓಡಿದ ಮೇಲೆ ಉಸಿರು ಬಿಟ್ಟಳು. ಇದು ಯಂಗಾಗೋಕೆ ತುಂಬಾ ಕಷ್ಟ ಎಂದಳು. ಕೊನೆಗೆ ಅಜ್ಜಿ ಫೋನ್ ಹಿಡಿದು ಕುಳಿತುಕೊಂಡು ಯೋಚಿಸಿದಳು. ಇದು ಚೆನ್ನಾಗಿದೆ, ಆದರೆ ನಮ್ಮ ಹಳ್ಳಿಯ ಜನರ ಜೊತೆ ಮಾತಾಡೋದು ಇನ್ನೂ ಚೆನ್ನಾಗಿದೆ ಎಂದಳು. ಆ ದಿನದಿಂದ ಅಜ್ಜಿ ಫೋನ್ ಬಳಸಿದರೂ ಜನರ ಜೊತೆ ಮಾತನಾಡುವುದನ್ನು ಮರೆಯಲಿಲ್ಲ. ಕಥೆಯ ನೀತಿ ತಂತ್ರಜ್ಞಾನ ಒಳ್ಳೆಯದು, ಆದರೆ ಹಾಸ್ಯ, ಸ್ನೇಹ ಮತ್ತು ಮಾನವ ಸಂಬಂಧಗಳು ಅದಕ್ಕಿಂತ ಮುಖ್ಯ.